ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಒಂದು ಭೀಕರ ದುರಂತ ಆಗಿದೆ. 42 ಮಂದಿ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಅದು ಕೂಡ 42 ಮಂದಿ ಭಾರತೀಯ ಯಾತ್ರಾರ್ಥಿಗಳು. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಆಗಿರುವಂತಹ ಬಸ್ ದುರಂತ 42 ಮಂದಿ ಭಾರತೀಯ ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಸುಟ್ಟು ಹೋದಂತ 42 ಯಾತ್ರಾರ್ಥಿಗಳು ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ಆಗಿರುವಂತಹ ಡಿಕ್ಕಿ. ಬಸ್ನಲ್ಲಿದ್ದಂಥ ತೆಲಂಗಾಣ ಮೂಲದ ಯಾತ್ರಾರ್ಥಿಗಳು ನಿಮಗೆ ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಇತ್ತೀಚೆಗೆ ನೀವು ಹೈದರಾಬಾದ್ ಟು ಬೆಂಗಳೂರು ಬಂದಂಥ ಬಸ್ನಲ್ಲೂ ಕೂಡ ಇಂಥದ್ದೇ ಒಂದು ದುರಂತ ಆಗಿತ್ತು ಹೈವೇಯಲ್ಲಿ. ಆದರೆ ಇದಾಗಿರೋದು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ 42 ಯಾತ್ರಾರ್ಥಿಗಳು ಬೆಂದು ಹೋಗಿದ್ದಾರೆ. ಅದರಲ್ಲಿ ಭಾರತೀಯರು ಎಲ್ಲ ಆಲ್ಮೋಸ್ಟ್ ಇದ್ದಂಥವರು ಭಾರತೀಯರು. ಬಸ್ ಮತ್ತು ಡೀಸೆಲ್ ಟ್ಯಾಂಕರ್ ನಡುವೆ ಆದಂಥ ಡಿಕ್ಕಿ ಇದು. ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಯಾತ್ರಾರ್ಥಿಗಳು ಮೆಕ್ಕಾಗೆ ಹೋಗುವಂಥದ್ದು, ನಿಮಗೆಲ್ಲ ಮೆಕ್ಕಾ ಮದೀನಾ ಯಾತ್ರೆಗೆ ಹೋಗುವಂಥ ಒಂದು ದೊಡ್ಡ ಟೀಮ್ ಆಗಿ ಹೋಗ್ತಾರೆ. ಇಲ್ಲಿ ಹೋಗಬೇಕಾದ್ರೆ ಒಂದು ತಂಡವಾಗಿ ಹೋಗುವಂಥದ್ದು ಸಾಮಾನ್ಯ. ಆದರೆ ಆನ್ ದ ವೇ ಒಂದು ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿಯಾಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. 42 ಮಂದಿ ಭಾರತೀಯ ಯಾತ್ರಾರ್ಥಿಗಳು ಇದೀಗ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬಸ್ನಲ್ಲಿ ತೆಲಂಗಾಣ ಮೂಲದವರಿದ್ರು ಅಂತ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದಷ್ಟು ಜನರ ಐಡೆಂಟಿಟಿ ಕೂಡ ಗೊತ್ತಾಗಿದೆ. ಇಲ್ಲಿಂದ ಯಾತ್ರೆಗೆ ಅಂತ ಹೋದಂಥವರು ಜೀವನದ ಯಾತ್ರೆಯನ್ನೇ ಮುಗಿಸಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಮೃತಪಟ್ಟವರ ಒಂದಷ್ಟು ಐಡೆಂಟಿಟಿ ಕೂಡ ಗೊತ್ತಾಗ್ತಾ ಇದೆ. ಅವರ ಡೀಟೇಲ್ಸ್ ಸಿಗ್ತಾ ಇದೆ, ಯಾರ್ಯಾರು ಹೋಗಿದ್ರು ಅಂತ. ಒಟ್ಟು 42 ಮಂದಿ ಭಾರತೀಯ ಯಾತ್ರಾರ್ಥಿಗಳು ಸೌದಿ ಅರೇಬಿಯಾದಲ್ಲಿ ಸಾವನ್ನಪ್ಪಿದ್ದಾರೆ. ಅದು ಕೂಡ ಇಂಥ ಒಂದು ದುರಂತದಲ್ಲೇ. ಇತ್ತೀಚೆಗಷ್ಟೇ ನಿಮಗೆ ಗೊತ್ತಿರೋ ಹಾಗೆ ಈ ನೈಟ್ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಸೊ ಅಲ್ಲಿ ಒಂದಷ್ಟು ಕಾರಣಗಳಿದ್ವು. ಒಂದು ಬೈಕ್ ಅಡ್ಡ ಬಂದಿತ್ತು. ಅದಾದ ನಂತರ ಏನೇನಾಯಿತು ಅಲ್ಲೂ ಕೂಡ ಬಹಳಷ್ಟು ಜನ ಪ್ರಾಣ ಕಳೆದರು. ಸೌದಿ ಅರೇಬಿಯಾದಲ್ಲಿ 42 ಭಾರತೀಯರ ಸಾವು ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾಗಿ ಆಗಿರುವಂತಹ ದುರಂತ ಇದು. ಮೆಕ್ಕಾದಿಂದ ಮದೀನಾಗೆ ಒಟ್ಟು 42 ಮಂದಿ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಸೌದಿ ಅರೇಬಿಯಾದ ಮುಫರಿಯಾದ್ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಬರಬೇಕಾದ್ರೆ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಬಸ್. 20 ಮಹಿಳೆಯರಿದ್ರು ಅಂತ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. 42 ಭಾರತೀಯರು, ಎಲ್ಲರೂ ಕೂಡ ಯಾತ್ರಾರ್ಥಿಗಳು, ಮೆಕ್ಕಾದಿಂದ ಮದೀನಾ ಕಡೆ ಹೋಗ್ತಾ ಇದ್ರು. ಸಾಮಾನ್ಯವಾಗಿ ಮೆಕ್ಕಾ ಮದೀನಾಕ್ಕೆ ಒಮ್ಮೆ ಹೋಗಬೇಕು, ಜೀವನದಲ್ಲಿ ಒಮ್ಮೆ ಭೇಟಿ ಕೊಡಬೇಕು ಅನ್ನೋದೆಲ್ಲ ಇರುತ್ತೆ. ಆ ಒಂದು ಆಕಾಂಕ್ಷೆಯ ಮೇರೆಗೆ ಎಲ್ಲರೂ ಕೂಡ ಹೋಗಿರ್ತಾರೆ. ಸೊ ಮೃತ ಯಾತ್ರಾರ್ಥಿಗಳ ಪಾಸ್ಪೋರ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ದುರಂತದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸಿಎಂ ರೇವಂತ್ ರೆಡ್ಡಿ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ವಿದೇಶಾಂಗ ಇಲಾಖೆಯಿಂದ ಮಾಹಿತಿ ಪಡೆದಂತ ಸಿಎಂ ರೇವಂತ್ ರೆಡ್ಡಿ. ದುರಂತದ ಬಗ್ಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾರು ಏನು ಅವರ ಫ್ಯಾಮಿಲಿ ಕಾಂಟ್ಯಾಕ್ಟ್ ಇಲ್ಲಿ ಯಾರಿದ್ದಾರೆ ತೆಲಂಗಾಣದಲ್ಲಿ, ಸೊ ಅವ್ರನ್ನೂ ಕೂಡ ಸಂಪರ್ಕ ಮಾಡುವಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ನೀವು ಒಂದು ಆಡಿಯೋನ ಕೇಳಿಸ್ಕೊಂಡ್ರೆ ಒಬ್ಬರು ಮಾತನಾಡುವಂಥ ಧ್ವನಿಯನ್ನು, ಮತ್ತೊಂದು ಬಸ್ನಲ್ಲಿ ಹೋಗ್ತಾ ಇದ್ದಂಥವ್ರು, ಮತ್ತೊಂದು ಬ್ಯಾಚ್ ಅದು. ಸೊ ಅವರಿಗೆ ಅವ್ರೇನು ಕಂಡ್ರು, ಅಲ್ಲಿ ಏನು ನೋಡಿದ್ರು ಅದನ್ನು ಅವರು ವಿವರಿಸ್ತಾ ಇದ್ರು. ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಒಬ್ಬ ಡ್ರೈವರ್ ಮುನಾವರ್ ಅನ್ನುವ ಚಾಲಕ ಹೊರತುಪಡಿಸಿ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ ಅಂತ. ಇನ್ನು ಮೃತ ಯಾತ್ರಾರ್ಥಿಗಳ ಪಾಸ್ಪೋರ್ಟ್ನ ಡೀಟೇಲ್ಸನ್ನು ನೋಡ್ತಾ ಇದ್ದೀರಾ. ಏನೇನು ಒಟ್ಟು 20ಕ್ಕೂ ಹೆಚ್ಚು ಮಹಿಳೆಯರಿದ್ದರು, ಜೊತೆಗೆ 11 ಮಕ್ಕಳು ಕೂಡ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟು 42 ಮಂದಿ ಆ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಸೊ ಮೆಕ್ಕಾದಿಂದ ಮದೀನಾ ಹೋಗುವಂಥ ದಾರಿಯಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಆಗಿದೆ. ನಿಜಕ್ಕೂ ಬಹಳ ಬೇಸರದ ಸಂಗತಿ. 42 ಭಾರತೀಯ ಯಾತ್ರಾರ್ಥಿಗಳು ಸಾವನ್ನಪ್ಪಿರೋದು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH